ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಪ್ರಸನ್ನ ಮಹಾಲಕ್ಷ್ಮಿ ಸನ್ನಿಧಿ ದೇವರಿಗೆ ಅಭಿಷೇಕವನ್ನ ಮಾಡಲಾಗಿದೆ. ಹಬ್ಬದ ಸಂಭ್ರಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜೋರಾಗಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಪ್ರಸನ್ನ ಮಹಾಲಕ್ಷ್ಮಿ ಸನ್ನಿಧಿ ದೇವರಿಗೆ ವಿಶೇಷ ಅಭಿಷೇಕವನ್ನ ಮಾಡಲಾಗಿದೆ. ಬಳಿಕ ಅಲಂಕಾರವನ್ನ ಮಾಡಲಾಗಿದೆ. ಅಭಿಷೇಕವಾದ ಬಳಿಕ ದೇವರಿಗೆ ಅಲಂಕಾರ ಹಾಗೆಯೇ 10 ಗಂಟೆ ಸುಮಾರಿಗೆ ಮಹಾಲಕ್ಷ್ಮಿ ದೇವರಿಗೆ ಮಹಾಮಂಗಳಾರತಿಯನ್ನ ಮಾಡಲಾಗುತ್ತೆ. ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಪ್ರಸನ್ನ ಮಹಾಲಕ್ಷ್ಮಿ ಸನ್ನಿಧಿ ಇಲ್ಲಿರುವ ದೇವರಿಗೆ ವಿಶೇಷ ಅಭಿಷೇಕ ಅಲಂಕಾರ ಎಲ್ಲವನ್ನೂ ಕೂಡ ಮಾಡಲಾಗಿದೆ. ಬೆಳ್ಳಂಬೆಳಗ್ಗೆ ಭಕ್ತರ ದಂಡು ದೇವಸ್ಥಾನದತ್ತ ಬರ್ತಾ ಇದೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಅಭಿಷೇಕ ಆದ ಬಳಿಕ ದೇವರಿಗೆ ಅಲಂಕಾರವನ್ನ ಕೂಡ ಮಾಡಲಾಗಿರೋದು. 10 ಗಂಟೆ ಸುಮಾರಿಗೆ ಮಹಾಲಕ್ಷ್ಮಿ ದೇವರಿಗೆ ಮಹಾಮಂಗಳಾರತಿ ಮಾಡಲಾಗುತ್ತೆ. ನೋಡ್ತಾ ಇರಬಹುದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಪ್ರಸನ್ನ ಮಹಾಲಕ್ಷ್ಮಿ ಸನ್ನಿಧಿಯಲ್ಲಿ ದೇವರಿಗೆ ಹೇಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಅಂಥೇಳಿ ಒಟ್ಟಿನಲ್ಲಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇವಿಗೆ ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಸಾಕಷ್ಟು ಭಕ್ತರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದಿದ್ದಾರೆ. ಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾಲಕ್ಷ್ಮಿಗೆ ಪಂಚಾಮೃತ ಮಹಾಭಿಷೇಕ ಇರುತ್ತೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ದೇವಸ್ಥಾನದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾಲಕ್ಷ್ಮಿಗೆ ಪಂಚಾಮೃತ ಮಹಾಭಿಷೇಕ ಇರುತ್ತೆ. ಆಮೇಲೆ ಸುಮಂಗಲಿಯಿಂದ ಕುಂಕುಮಾರ್ಚನೆ ಮಾಡ್ತೀವಿ. ಈ ಹಬ್ಬದ ವಿಶೇಷ ಏನಂದರೆ, ಇದು ಹಬ್ಬವನ್ನು ಪಾರ್ವತಿ ಶಿವನನ್ನು ಕೇಳ್ತಾಳೆ. ಲೋಕ ಕಲ್ಯಾಣಾರ್ಥವಾಗಿ ಯಾವುದಾದ್ರೊಂದು ವ್ರತ ಇದೆ ಅಂತ ಕೇಳಿದಾಗ ಆಗ ಶಿವನು ಹೇಳ್ತಾನೆ, ಇದು ಶ್ರಾವಣ ಮಾಸದ 2ನೇ ಶುಕ್ರವಾರ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದರೆ ಲೋಕದಲ್ಲಿ ಲೋಕ ಕಲ್ಯಾಣಾರ್ಥವಾಗುತ್ತೆ ಮತ್ತು ಸುಮಂಗಲಿ ದೀರ್ಘ ಸುಮಂಗಲಿ ಇರ್ತಾರೆ ಅಂತ ಹೇಳಿ ಪಾರ್ವತಿಗೆ ಈಶ್ವರನ ಹೇಳ್ತಾನೆ. ಆದ್ದರಿಂದ ಅವತ್ತಿನಿಂದ ಈ ಪ್ರತೀತಿ ಬಂದಿದೆ. ಮನೆಯಲ್ಲಿ ಆಚರಿಸೋರು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು? ಮನೆಯಲ್ಲಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಸಂಧ್ಯಾ ಮಾಡಿಕೊಂಡು ರಂಗವಲ್ಲಿಗಳಿಂದ ಅಲಂಕಾರ ಮಾಡಿ ಲಕ್ಷ್ಮಿಗೆ ವಿಶೇಷವಾಗಿ ಸೀರೆ ಆಭರಣಗಳಿಂದ ಅಲಂಕಾರ ಮಾಡಿ ಮನೆಯಲ್ಲಿ ಅವರ ಯಥಾಶಕ್ತಿ ಅನುಕೂಲದಿಂದ ಪೂಜೆ ಮಾಡ್ಬೋದು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ದೇವಸ್ಥಾನದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾಲಕ್ಷ್ಮಿ ಲೇಔಟ್ನ ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಹಬ್ಬದ ಸಂಭ್ರಮ ಹೇಗಿದೆ ಬೆಂಗಳೂರಿನಲ್ಲಿ? ಭಕ್ತರ ದಂಡು ದೇವಸ್ಥಾನದ ಬಳಿಗೆ ಬಂದು ಅಲ್ಲಿ ಯಾವ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ನಡೀತಾ ಇದೆ? ಎಸ್ ಸಂಪತ್, ಆಷಾಢ ಮಾಸ ಮುಗಿದ ತಕ್ಷಣನೇ ಬರುವಂತಹ ಮಾಸ ಅಂತ ಹೇಳಿದ್ರೆ ಅದು ಶ್ರಾವಣ ಮಾಸ. ಶ್ರಾವಣ ಮಾಸ ಬಂತು ಅಂದ್ರೆ ಸಾಕು, ಸಾಲು ಸಾಲು ಹಬ್ಬಗಳು ಶುರುವಾಗುತ್ತೆ. ಮೊದಲನೇ ಹಬ್ಬ ನಾಗರ ಪಂಚಮಿ ಆದ್ರೆ 2ನೇ ಶುಕ್ರವಾರ ಏನು ಶ್ರಾವಣ ಶುಕ್ರವಾರ ಇರುತ್ತೆ, ಆ ಒಂದು ಶ್ರಾವಣ ಶುಕ್ರವಾರದಂದು ವಿಶೇಷವಾಗಿ ಮಹಾಲಕ್ಷ್ಮಿಯನ್ನ ಆರಾಧಿಸಲಾಗತ್ತೆ. ಇವತ್ತು ಎಲ್ಲ ಕಡೆ ವರಮಹಾಲಕ್ಷ್ಮಿಯ ಸಂಭ್ರಮ ಕೂಡ ಮನೆ ಮಾಡಿರುವಂತದ್ದು. ಸದ್ಯ ನಾನು ಇವಾಗ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಶ್ರೀ ಪ್ರಸನ್ನ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿದ್ದೀನಿ. ಈ ಒಂದು ದೇವಸ್ಥಾನದಲ್ಲೂ ಕೂಡ ದೇವರಿಗೆ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾಗಿ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಕನಿಷ್ಠ 1 ಗಂಟೆಗಳ ಕಾಲ ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಅಭಿಷೇಕ ಆಗುತ್ತೆ. ನೀವು ಗಮನಿಸ್ತಾ ಇರ್ಬೋದು, ದೇವರಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಲಾಗತ್ತೆ. ಸರಿಸುಮಾರು 8:15ವರೆಗೂ ಕೂಡ ಈ ಒಂದು ಅಭಿಷೇಕ ನಡೆಯುತ್ತೆ. ಅದಾದ ಬಳಿಕ ದೇವರಿಗೆ ಒಂದು ವಿಶೇಷ ಅಲಂಕಾರ ಕೂಡ ಮಾಡಲಾಗತ್ತೆ. ವಿಶೇಷ ಪೂಜೆ ಕೂಡ ಅದಾದ ನಂತರ ಸಲ್ಲಿಸಲಾಗತ್ತೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಏನಿದೆ ಅದು ಹೆಣ್ಮಕ್ಳಿಗೆ ಒಂದು ರೀತಿಯಲ್ಲಿ ವಿಶೇಷ ಅಂತಾನೆ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಮಹಾಲಕ್ಷ್ಮಿಯನ್ನ ಆರಾಧಿಸಿದ್ರೆ ಮಹಾಲಕ್ಷ್ಮಿ ತಾಂಡವ ಆಡ್ತಾಳೆ ಮನೆಯಲ್ಲಿ ಅನ್ನುವಂತಹ ಒಂದು ನಂಬಿಕೆ ಇದೆ. ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ವರಮಹಾಲಕ್ಷ್ಮಿಯನ್ನ ಪೂಜೆ ಮಾಡಲಾಗುತ್ತೆ ಅನ್ನುವಂತಹ ಪ್ರತೀತಿ ಕೂಡ ಇರುವಂತದ್ದು. ಹೀಗಾಗಿ ಈ ಒಂದು ಶ್ರಾವಣ ಶುಕ್ರವಾರದಂದು ಈ ಒಂದು ವಿಶೇಷವಾಗಿ ಈ ಒಂದು ಹಬ್ಬವನ್ನ ಆಚರಿಸಲಾಗುತ್ತೆ. ಅದೇ ರೀತಿಯಲ್ಲಿ ಸಾಕಷ್ಟು ಜನರು ಕೂಡ ಬಂದು ದೇವರ ಮೊರೆಯನ್ನ ಹೋಗುವಂಥದ್ದು. ಕೇವಲ ದೇವಸ್ಥಾನ ಅಷ್ಟೇ ಅಲ್ಲ, ಮನೆಯಲ್ಲೂ ಕೂಡ ಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಿ ಲಕ್ಷ್ಮಿಗೆ ಪ್ರಿಯವಾದಂತಹ ಅಲಂಕಾರವನ್ನ ಮಾಡಿ ಪ್ರಿಯವಾದಂತಹ ನೈವೇದ್ಯವನ್ನ ಇಟ್ಟು ದೇವರನ್ನ ಆರಾಧಿಸಲಾಗತ್ತೆ. ಸೊ ಹೀಗಾಗಿ ಎಲ್ಲೆಡೆ ಈ ಒಂದು ಹಬ್ಬದ ಸಂಭ್ರಮ ಮನೆ ಮಾಡಿರುವಂತಹದ್ದು ಬೆಂಗಳೂರಲ್ಲಿ. ಜೊತೆಗೆ ಸಾಕಷ್ಟು ಜನ ಭಕ್ತರು ಕೂಡ ಬರ್ತಾ ಇರುವಂತಹದ್ದು. ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ದೇವರ ಮೊರೆಯನ್ನ ಹೋಗ್ತಾ ಇರುವಂತಹದ್ದು. ನನ್ನ ಜೊತೆ ಒಬ್ರು ಭಕ್ತರು ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ. ಇವತ್ತಿನ ಹಬ್ಬ ಎಷ್ಟು ಖುಷಿ ಕೊಡ್ತಿದೆ? ಯಾವ ರೀತಿಯಲ್ಲಿದೆ ಆಚರಣೆ? ಯಾವ ರೀತಿ ಅಂದ್ರೆ ಹಬ್ಬಗಳು ಬಂದ್ರೆ ಅಂತೂ ತುಂಬಾ ಖುಷಿನೇ ಆಗುತ್ತೆ. ಶ್ರಾವಣ ಮಾಸ ಬಂದ್ರೆ ಶ್ರಾವಣದವರೆಗೂ ನಮಗೆ ಪೂಜೆ ಮತ್ತೆ ವರಮಹಾಲಕ್ಷ್ಮಿ ಎಲ್ಲ ಇದು
ಮತ್ತು ವಾರನೂ ನಮಗೆ ತುಂಬ ಚೆನ್ನಾಗಿರುತ್ತೆ ಪೂಜೆ ಮನೆಯಲ್ಲಿ, ದೇವಸ್ಥಾನಗಳು ಅದು ಇದು ಎಲ್ಲ ಪಾಸಿಟಿವ್ ಎನರ್ಜಿ. ನೀವು ಮನೆ ಲಕ್ಷ್ಮಿ ಕೂಡಿಸ್ತೀರಾ? ಹೌದೌದು, ಬೆಳಗ್ಗೆನೆ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ವೆಂಕಟರಮಣ ಸ್ವಾಮಿಗೆ ಹೋಗಿ ಅಭಿಷೇಕ ಎಲ್ಲ ನೋಡ್ಕೊಂಡು ಮತ್ತೆ ಇಲ್ಲಿ ಬಂದಿದ್ದೀನಿ. ವಿಶೇಷ ಆಗಿರುತ್ತೆ ಹಾಗಾದ್ರೆ ಹಬ್ಬ? ಹೌದು, ತುಂಬಾ ವಿಶೇಷ, ಎಲ್ಲ ಹಬ್ಬನೂ ವಿಶೇಷನೇ. ಜಯಂತಿ. ಸರ್, ನೀವು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಾ? ಮೇಡಮ್, ಪ್ರತಿ ವರ್ಷ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಬೆಳಗಿನೇ ಬ್ರಾಹ್ಮಿ ಮುಹೂರ್ತದಲ್ಲೇ ಲಕ್ಷ್ಮೀ ದೇವಿನ ಆಹ್ವಾನಿಸಿ ವಿಶೇಷ ಅಲಂಕಾರಗಳಿಂದ ಪೂಜಾ ವಿಧಾನಗಳನ್ನು ಕರೆಸಿ ಮನೆಯಲ್ಲಿ ಸಿಹಿ ಊಟವನ್ನು ಮಾಡಿ ಅದನ್ನು ನೈವೇದ್ಯ ಮಾಡಿ, ಅದೇ ಥರ ಎಲ್ಲರಿಗೂ ಬಂದ ಮುತ್ತೈದರಿಗೆ ಅರ್ಶಿನ ಕುಂಕುಮ ಬಾಗಿನ ಎಲ್ಲ ಕೊಟ್ಟು ಭಾಳ ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ವರಮಹಾಲಕ್ಷ್ಮಿ. ತಾಯಿ ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಭಕ್ತರು ಕೂಡ ಹೇಳ್ತಾ ಇರುವಂಥದ್ದು, ದೇವರಿಗೆ ವಿಶೇಷವಾಗಿ ಎಲ್ಲಾ ಕಡೆನೂ ಕೂಡ ವಿಶೇಷ ಅಭಿಷೇಕಗಳನ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಲಕ್ಷ್ಮಿಗೆ ಪ್ರಿಯವಾದಂತಹ ಪಂಚಾಮೃತ ಅಭಿಷೇಕವನ್ನ ಈ ಒಂದು ದೇವಸ್ಥಾನದಲ್ಲಿ ಮಾಡ್ತಾ ಇರುವಂಥದ್ದು. ಅದಾದ ಬಳಿಕ 10 ಗಂಟೆ ಸುಮಾರಿಗೆ ಇಲ್ಲಿ ಕುಂಕುಮಾರ್ಚನೆಯೂ ಕೂಡ ಆಗುತ್ತೆ. ಮುತ್ತೈದೆಯರು ಬಂದು ಇಲ್ಲಿ ಕುಂಕುಮಾರ್ಚನೆಯನ್ನ ಮಾಡ್ತಾರೆ. ಅದಾದ ನಂತರ ಇವತ್ತು ರಾತ್ರಿ 8:00ವರೆಗೂ ಕೂಡ ದೇವರ ದರ್ಶನಕ್ಕೂ ಕೂಡ ಇಲ್ಲಿ ಅವಕಾಶವನ್ನ ಕಲ್ಪಿಸಿರುವಂಥದ್ದು. ಒಟ್ಟಿನಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಅಂತೂ ಜೋರಾಗಿದೆ. ಒಂದು ಕಡೆ ಬೆಲೆ ಏರಿಕೆ ಆಗಿದೆ, ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಹೂ ಹಣ್ಣು ನಾವು ಈ ಒಂದು ಹಬ್ಬವನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ಜನರು ಕೂಡ ಖುಷಿಯಾಗಿ ಈ ಒಂದು ಹಬ್ಬವನ್ನ ಮಾಡ್ತಾ ಇದ್ದಾರೆ. ಸಂಪತ್.